ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಮಸಾಲ ಪೂರಿ ಮಾಡೋದನ್ನು ತಿಳಿಸ್ಕೊಡುತ್ತೇನೆ. 1 ಕಪ್ ನೆನೆಸಿದ ವಟಾಣಿ, 1 ಆಲೂಗಡ್ಡೆಯನ್ನು ಕುಕ್ಕರಿನಲ್ಲಿಟ್ಟು 3 ವಿಸಿಲ್ ಕೂಗಿಸಬೇಕು. ಮಸಾಲೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಜಿಂಜರ್ ಗಾರ್ಲಿಕ್, ಕಲ್ಹೂವು, 1 ಚಕ್ರ ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಜೀರಿಗೆ, ಲವಂಗ, ಮೆಣಸು, ಹಸಿಮೆಣಸಿನಕಾಯಿ, ಧನಿಯಾ ಕಾಳು ಇವುಗಳನ್ನು ನಾವು ಬಾಣಲೆ ಇಟ್ಟು ಒಂದೊಂದಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಸಾಲೆಯನ್ನು ಎಣ್ಣೆಯಲ್ಲಿ ಹಾಕಿ ಒಂದು 50% ಎಣ್ಣೆಯಲ್ಲೇ ಹುರ್ಕೋಬೇಕು. ಹೀಗೆ ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ನಾವು ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಅದರಲ್ಲಿ ಹಾಕಿ, ನಂತರ ಈರುಳ್ಳಿ ಟೊಮೆಟೊವನ್ನು ಕೂಡ ಅದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಫ್ರೈ ಮಾಡ್ಕೊಂಡ ನಂತರ ನಾವೇನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಟಿರ್ತೀವಲ್ಲ ಅದನ್ನು ಕೂಡ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ, ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. 3 ವಿಸಿಲ್ ಕೂಗಿಸ್ಕೊಂಡಂಥ ವಟಾಣಿ ಮತ್ತು ಆಲೂಗಡ್ಡೆಯನ್ನು ಹೀಗೆ ನೀರನ್ನು ಸಪ್ರೇಟ್ ಮಾಡಿ ಸ್ವಲ್ಪ ವಟಾಣಿಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ. ಈಗ ಮಸಾಲೆಯನ್ನು ಮಿಕ್ಸರ್ ಮಾಡಬೇಕು. ಸಪ್ರೇಟಾಗಿ ತೆಗೆದಿಟ್ಕೊಂಡಂಥ ವಟಾಣಿ ಹಾಕಿ ಮಿಕ್ಸಿ ಮಾಡಿಟ್ಕೊಳ್ಳಿ. ಬಾಣಲೆಯನ್ನು ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಅರಿಶಿಣ ಪುಡಿ, 1 ಚಮಚ ಖಾರದ ಪುಡಿ ಹಾಕಿ ನಾವು ಮಿಕ್ಸಿ ಮಾಡಿದಂಥ ಮಸಾಲೆಯನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ಮ್ಯಾಶ್ ಮಾಡಿಟ್ಟಂಥ ಆಲೂಗಡ್ಡೆ ಮತ್ತು ವಟಾಣಿ ಕೂಡ ಅದರಲ್ಲೇ ಮಿಕ್ಸ್ ಮಾಡಿ, ಹೀಗೆ ಮಿಕ್ಸ್ ಮಾಡಿ ಕುದ್ದ ನಂತರ ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮಸಾಲ ಪೂರಿಗೆ ಮಸಾಲೆ ರೆಡಿ. ಈಗ ನೋಡಿ, ಹೋಮ್ ಮೇಡ್ ಪೂರಿಯನ್ನು ಹೀಗೆ ಮುರಿದುಕೊಂಡು ಅದಕ್ಕೆ ನಾವೇನು ಮಾಡಿಟ್ಕೊಂಡಿರ್ತೀವಲ್ವ ಆ ಮಸಾಲೆಯನ್ನು ಆ ಪೂರಿ ಮೇಲೆ ಚೆನ್ನಾಗಿ ಹಾಕಬೇಕು. ಸಿಹಿ ಚಟ್ನಿ ಹಾಕಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶೇವ್ ಹಾಕಿದರೆ ಹೋಮ್ ಮೇಡ್ ಮಸಾಲ ಪೂರಿ ರೆಡಿ. ಥ್ಯಾಂಕ್ ಯು.